ಬಿಹಾರ್ನಲ್ಲಿ ಒಬ್ಬ ವ್ಯಕ್ತಿನ ಹಾಡಾಗ್ಲೇ ಎನ್ಕೌಂಟರ್ ಮಾಡಾಕ್ತಾರೆ. ಆ ಪರ್ಸನ್ ಏನ್ ರೇಪಿಸ್ಟ್ ಅಲ್ಲ, ಟೆರರಿಸ್ಟ್ ಅಲ್ಲ, ಡ್ರಗ್ ಅಡಿಸ್ಟ್ ಅಲ್ಲ, ಡ್ರಗ್ ಡೀಲರ್ ಅಲ್ಲ. ಈಸ್ ಅ ಪರ್ಸನ್ ರೈಸ್ ಇಸ್ ವಾಯ್ಸ್ ಅಗೇನ್ಸ್ಟ್ ಕರಪ್ಟ್ ಗವರ್ನಮೆಂಟ್. ಭರತ್ ತಿವಾರಿ ಅವರು 28 ವರ್ಷದ ಬಿಹಾರ್. ಅವರು ಬಹಳ ವರ್ಷಗಳಿಂದಾನೆ ಅಲ್ಲಿರೋ ಗೌರ್ಮೆಂಟ್ ಸ್ಕ್ಯಾಮ್ಗಳ ಬಗ್ಗೆ, ಇಲ್ಲ ಕರಪ್ಷನ್ ಬಗ್ಗೆ, ಮತ್ತೆ ಅಲ್ಲಿರೋ ಜನಗಳ ಕಷ್ಟಗಳ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ರು. ಸ್ಕ್ಯಾಮ್ಗಳ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರು, ಫೇಸ್ಬುಕ್ ಲೈವ್ ವಿಡಿಯೋಗಳು ಹಾಕಿದ್ರು. ಬಟ್ ಗೌರ್ಮೆಂಟ್ ಅದನ್ನ ತಲೆಗೂ ಹಾಕಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಆ ಸ್ಕ್ಯಾಮಿಗೆ ಸಂಬಂಧಪಟ್ಟ ಆಫೀಸರ್ಸ್ಗಳಿಗೆಲ್ಲ ಖುದ್ದಾಗಿ ಹೋಗಿ ಲೆಟರ್ನ ಇಶ್ಯೂ ಮಾಡಿದ್ರು. ಆವಾಗಲೂ ಗೌರ್ಮೆಂಟ್ ಏನು ತಲೆನೇ ಕಟ್ಸಿರಲಿಲ್ಲ. ಸೊ ದಟ್ ಅವರಿಗೆ ಈ ಡಿಸಿಷನ್ ತಗೋಣಕ್ಕೆ ಅದೇ ಕಾರಣ ಆಯ್ತು. समाज में देश में बदलाव ऐसे नहीं आता है. क्रांतिकारियों की शान गोली खाने और खिलाने में है. ಹೀಗೆಲ್ಲ ಮಾಡೋದು ನೋಡಿ ಗೌರ್ಮೆಂಟೇ ಅವನಿಗೆ ಮೆಂಟಲ್ ಇಲ್ನೆಸ್ ಐತೆ, ಸೊ ಅದಕ್ಕೆ ಅವ್ನು ಹಿಂಗೆ ಮಾಡ್ತಾನೆ ಅನ್ನೋ ಥರ ಆಯಿತು. ಸೊ ಅದಕ್ಕೆ ಸಿಟ್ಟ ಎದ್ದಿರೋ ಅವನು ಈ ಥರ ಡಿಸಿಷನ್ ತಗೊಂಡ. ಬಟ್ ದ ಪರ್ಸನ್ನ ಹಾಡಾಗಲೇ ಅವ್ರು ಫೇಸ್ಬುಕ್ ಲೈವಿಗೆ ಬಂದು ನಾನು ಸರೆಂಡರ್ ಆಗ್ತಿದ್ದೀನಿ ಅಂತ ನೋಡಿ ಅಂತೇಳಿ ಗನ್ ಹೊಸ್ದು ಅಷ್ಟೆಲ್ಲ ಪ್ರೂಫ್ ಇರೋರನ್ನ ಎನ್ಕೌಂಟರ್ ಮಾಡಿ ಹಾಕ್ತಾರೆ. ಸೊ ಸಮಾಜದಲ್ಲಿ ಯಾವುದೇ ಇದ್ರ ಬಗ್ಗೆನೂ ವಾಯ್ಸ್ ರೈಸ್ ಮಾಡಿದ್ರೆ, ಇಲ್ಲ ಗೌರ್ಮೆಂಟ್ ಬಗ್ಗೆ ಕರಪ್ಷನ್ಗಳ ಬಗ್ಗೆ ಮಾತಾಡಿದ್ರೆ ಈ ರೇಂಜಿಗೆ ಮಾಡ್ತಾರೆ ಅಂದರೆ ಹೆಂಗೆ ಹೇಳಿ. ಬಿಹಾರ್ ಈಸ್ ನಾಟ್ ಫಾರ್ ಅ ಬಿಗಿನರ್ಸ್ ಅಂತ ಕೆಲವೊಂದು ಕಾಮಿಡಿ ಮೀಮ್ಸ್ಗಳಲ್ಲಿ ಈ ಫ್ಯಾಕ್ಟ್ ನೋಡಿದ್ಮೇಲೆ, ಬಟ್ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿಲ್ಲ, ಅದನ್ನ ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪೇನೇ ಇಲ್ಲ. ಬಿಹಾರ್ ಜನ ಅವ್ರನ್ನ ಭಗತ್ ಸಿಂಗಿಗೆ ಹೋಲಿಸ್ತಿರೋದು.